ಚಿಂಚೋಳಿ ತಾಲೂಕಿನ ದೇಗಲಮಡಿ ಹಾಗೂ ನಿಮ್ಮ ಹೊಸಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ವಿದ್ಯಾರ್ಥಿಗಳ ಗೋಳು ಕೇಳುವವರಿಲ್ಲವಂತಾಗಿದೆ. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಸೋರುತ್ತಿರುವ ಛಾವಣಿಯ ಕೆಳಗೆ ಕುಳಿತು ಮಕ್ಕಳು ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೀವ ಕೈಯಲ್ಲಿ ಹಿಡಿದುಕೊಂಡು ಕೂರುವಂತಹ ಪರಿಸ್ಥಿತಿ. ಹೌದು, ಈ ಒಂದು ದೃಶ್ಯ ಕಂಡು ಬಂದಿದ್ದು ದೇಗಲಮಡಿ ಹಾಗೂ ನಿಮ್ಮ ಹೊಸಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ. ಅನೇಕ ಬಾರಿ ಚಿಂಚೋಳಿ ತಾಲೂಕಿನ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚರಂಡಿ ಸಮಸ್ಯೆ, ಆಟದ ಮೈದಾನದ ಸಮಸ್ಯೆ ಹಾಗೂ ಇನ್ನಿತರ ಸಮಸ್ಯೆಗಳ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳು ತಿಳಿಸಿದ್ರೂ ಕೂಡ, ಪತ್ರ ಬರೆದರೂ ಕೂಡ ದಿನನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ಸುಳ್ಳಲ್ಲ. ಈ ಶಾಲೆ ಬಗ್ಗೆ ಮಕ್ಕಳು ಏನ್ ಹೇಳ್ತಾರೆ ನೀವೇ ನೋಡಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಶಾಲೆ ಬೀಳುವಂತಾಗಿದೆ. ನೀರು ನಿಂತಿವೆ, ಮಳೆ ಹೊಂಟಿದ್ರೆ ನೀರು ನಮ್ಮ ಮನೆ ಮೇಲೆ ಬೀಳುತ್ತಿದೆ. ಅದಕ್ಕಾಗಿ ಶಾಲೆ ಬೀಳುವಂತಾಗಿ ಶಾಲೆ ಒಟ್ಟು ಬಿಚ್ಚಿದೆ. ಅಲ್ಲಿ ರಾಡುಗಳೆಲ್ಲ ಕಾಣ್ತಾರೆ, ಸಿಮೆಂಟ್ ಬೀಳತ್ತಾರೆ ಮೈ ಮ್ಯಾಗ. ಅದಕ್ಕಾಗಿ ನನಗೆ ಆಗಪ್ಪ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಮ್ಮ ಹೊಸಳ್ಳಿ. ಹಿರಿಯ ಪ್ರಾಥಮಿಕ ಶಾಲೆ ನಿಮ್ಮ ಹೊಸಳ್ಳಿ. ನಾವು ಶಾಲೆಗೆ ಬರಬೇಕಂದ್ರೆ ನೀರು ನಿಂತಿವೆ, ಮಳೆ ನೀರು ಹಾಗೂ ಬರೋಕ್ಕೆ ಆಗುತ್ತಿಲ್ಲ, ಜಾರ್ಕೊಂಡು ಬೀಳುತ್ತಿದ್ದೇವೆ. ನಮ್ಮ ಶಾಲೆ ಎದುರು CC ರೋಡ್ ಇದೆ, ಎಲ್ಲ ಮನೆಗಳ ಚರಂಡಿ ನೀರು ಶಾಲೆ ಎದುರು ನಿಂತಿವೆ. ಅದಕ್ಕಾಗಿ ನಾವು ಶಾಲೆ ಬರೋದಕ್ಕೆ ಆಗುತ್ತಿಲ್ಲ. ಅದಕ್ಕೆ ನಾವು CC ರೋಡು ಚರಂಡಿಗಳನ್ನು ಮಾಡಿಸಿಕೊಳ್ಳಬೇಕಂತ ಹೇಳುತ್ತೇವೆ. ನನ್ನ ಹೆಸರು ಶರಣ, ನನ್ನ ತಂದೆ ಹೆಸರು ಸಾಯಿಬಣ್ಣ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾ ಶಾಲೆ ಬರ್ಬೇಕಾದ್ರೆ ಶಾಲೆ ಎದುರೆಲ್ಲ ನೀರು ಇರ್ತಾವ್ರಿ, ರೋಡೆಲ್ಲ ಹೊಡೆದು ನಾವು ಎಷ್ಟೊತ್ತಿ ಬಿದ್ದೀನಿ. ಮತ್ತು ಮನೆಗೆ ಹೋಗಿ ಬಟ್ಟೆ ಕಳೆದು ಮತ್ತೆ ಶಾಲೆ ಬಂದೀನಿ ರೀ. ಮತ್ತು ಹಿಂಗೆ ಬರ್ಬೇಕಾದ್ರೆ ಹೊಸು ನಾಲಿ ಕೌಲಿ ನೀರು ಹೊಸು ಒಂದು ಶಾಲೆ ಎದುರು ನಿಂತಾವೆ. ಬರ್ಬೇಕಾದ್ರೆ ದಾಟ್ ಬರ್ಬೇಕಲ್ಲತ್ತದ್ರಿ. ಹಾಗೆ ಈಗ ಹೊಸು ಮಂದಿ ನಡ್ಬೇಕಾದ್ರೆ ಭೀ ಹಾಗೆ ಮಳೆ ಬಂದು ನಮ್ಮ ಶಾಲೆ ಹೊಸು ಸೋರ್ಲತ್ತವ್ರಿ. ಕಿಟಕಿ ಎಲ್ಲ ಮುಗಿದವ್ರಿ, ಅರ್ಧ ಪಟ್ ಆಗ್ಯಾವ್ರಿ. ಈ ಶಾಲೆ ಭೀ ಬೀಳಕ್ಕಾಗ್ಯಾವ್ರಿ, ಸದ್ದಾದ್ರೆ 2 ಶಾಲೆ ಬೀಳಕ್ಕಾಗ್ಯಾವ್ರಿ. ಇಷ್ಟೇ. ನನ್ನ ಹೆಸರು ಮಹೇಶ್, ನನ್ನ ತಂದೆ ಹೆಸರು ಚಂದ್ರಪ್ಪ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಮ್ಮ ಹೊಸಳ್ಳಿ. ನಾನು ಶಾಲೆಯಿಂದ ಬರುತ್ತಿದ್ದೇನೆ. ಮಳೆ ಒಟ್ಟು ಹೈಸುಡು ಅದು ಹೊಡೆದವ್ರಿ, ಎಲ್ಲ ಹೊಡೆದು ನೀರಿಂತಾವೆ ಎಲ್ಲ ಬರ್ಲಾಕ ಹೊಂಟಿಲ್ಲ. 4-5 ಸಲ ಬಿದ್ದೇನೆ ರೀ. ಮತ್ತು ಮನೆಗೆ ಹೋಗಿ ಬಟ್ಟೆ ಹಾಕೋ ಬಂದೇನಿ ರೀ. ಹೋಗ್ಬಂದು ಕ್ರಾಸಿಗೆ ಹೋದ್ರೆ ಅಲ್ಲಿ ಒಟ್ಟು ಬೀಳಕ್ಕಾಗ್ಯದ್ರಿ. ಹೋದ್ರೆ ಅಲ್ಲಿ ಮತ್ತು ಕ್ರಾಸ್ ಉಡ್ಲಕ್ಕೆ ಜಾಗ ಇಲ್ಲ. ಮತ್ತು ನೀರೆಲ್ಲ ಸೋರತ್ತವ್ರಿ. ನಮ್ಮ ಶಾಲೆಗೆ ಬರ್ಲಕ್ಕೆ ಹೊಂಟಿಲ್ರಿ, ಕೆಸರು ಆಗ್ಯಾವ್ರಿ. ನಾವು 1 ಸತಿ 2 ಸತಿ ಬಿದ್ದೀವ್ರಿ. ನಮ್ಮ ಶಾಲೆ ಸೋರ್ಲತ್ತದ್ರಿ. ನಮ್ಮ ಶಾಲೆಗೆ ನೀರು ಹೊಂಟವ್ರಿ, ಕಿಟಕಿ ಮುರಿದವ್ರಿ. ನಮ್ಮ ಕಾಲು ಜಾರಿ ಬೀಳತ್ತೀವ್ರಿ. ನಾವು ಬಟ್ಟೆ ಹಾಕೊಂಬರ್ಲಕ್ಕೆ ಹೋಲತ್ತೀವ್ರಿ. ದಿನ CC ರೋಡ್ ಆದ್ರಿ, ಕೌಲಿ ಎಲ್ಲ ನೀರು ಈ ಕಡೆ ಹೊಂಟವ್ರಿ. ಟೀಚರ್ ನಾವು ಬಿದ್ದು ಎಷ್ಟು ಸತಿ ಹೊಳಿವ್ರಿ. ನಾನು 2 ಮ್ಯಾಚ್ ಮುಗಿಸ್ತೀನಿ ನೋಡಿ. ಆಗಿದ್ದು ಅದು ನಾನು ಮಾಡಿದ್ದೀನಿ, ನಡೆದಿದ್ದೀನಿ. ಅದೇ ನಾನೇ ಎಲ್ಲ ನೋಡಿದ್ದು ನನ್ನ ಹೆಸರು ಅಕ್ಷತಾ, ನನ್ನ ತಂದೆ ಚಂದ್ರಪ್ಪ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಮ್ಮ ಹೊಸಳ್ಳಿ.
ನಾನು ಶಾಲೆಗೆ ಬರಲು ಇಲ್ಲಿ ಕೆಸರೆಲ್ಲ ಆಗಿದೆ. ಇಲ್ಲಿ ಜಾರಿಕೊಂಡು ಬರ್ತಾ ಇದ್ದೀವಿ. ರೋಡೆಲ್ಲ ನೋಡಿ ಹೆಂಗಾಗಿದೆ. ಏನೇ ಇರಲಿ, ಶಾಲೆಗೆ ಒಂದು ಸೂರು ಕಲ್ಪಿಸುವ ಕೆಲಸ ಶಿಕ್ಷಣ ಇಲಾಖೆ ಮಾಡಬೇಕಾಗಿದೆ. ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡದೆ ಮಕ್ಕಳಿಗೆ ಒಳ್ಳೆ ಶಾಲೆ ನಿರ್ಮಾಣ ಮಾಡಿಕೊಡಬೇಕು ಎಂಬುದೇ RJ32 ಕನ್ನಡ ನ್ಯೂಸ್ನ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಚಿಂಚೋಳಿ.